ವಿಜಯಪುರದ ಇಂಡಿ ತಾಲೂಕಿನಲ್ಲಿ ಕೊಳವೆ ಬಾವಿಗೆ ಬಿದ್ದಿದ್ದಂತಹ 2 ವರ್ಷದ ಪುಟ್ಟ ಪೋರನನ್ನ ಸುರಕ್ಷಿತವಾಗಿ ಹೊರತೆಗೆಯಲಾಗಿದೆ. ಸದ್ಯ ತಾಲೂಕು ಆಸ್ಪತ್ರೆಯಿಂದ ಜಿಲ್ಲಾಸ್ಪತ್ರೆಗೆ ಮಗುವನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ಕೊಳವೆ ಬಾವಿಗೆ ಬಿದ್ದಿದ್ದ ಸಾತ್ವಿಕ್ ಸೇಫ್ ಆಗಿದ್ದಾನೆ ಅನ್ನುವಂತಹ ಮಾಹಿತಿಯನ್ನ ಕೂಡ ಹಂಚಿಕೊಳ್ಳಲಾಗಿದೆ. ರಕ್ಷಣಾ ಕಾರ್ಯಾಚರಣೆಗೆ ಸಿಎಂ ಸಿದ್ದರಾಮಯ್ಯನವರು ಸಂತಸವನ್ನ ವ್ಯಕ್ತಪಡಿಸಿದ್ದು ಅಭಿನಂದನೆಯನ್ನ ತಿಳಿಸಿದ್ದಾರೆ. ಸಾವನ್ನೇ ಗೆದ್ದು ಬಂದಂತಹ ಕಂದಮ್ಮ ಪೋಷಕರ ಮಡಿಲು ಸೇರಿದ್ದು ಖುಷಿಯಾಯಿತು ಅಂತ ಹೇಳಿಕೊಂಡಿದ್ದಾರೆ. ಕೊಳವೆ ಬಾವಿಗಳನ್ನ ಮುಚ್ಚದಿದ್ರೆ ಇಂತಹ ಅವಘಡಗಳು ಆಗಿಂದಾಗೆ ಸಂಭವಿಸ್ತಾ ಇರುತ್ತೆ. ಜನ ಜಾಗೃತರಾಗಿ ಇನ್ನಾದ್ರೂ ಎಚ್ಚೆತ್ತುಕೊಳ್ಳಿ ಅನ್ನುವಂತಹ ಮೆಸೇಜ್ ಅನ್ನ ಸಿಎಂ ಸಿದ್ದರಾಮಯ್ಯನವರು ಟ್ವೀಟ್ ಮುಖಾಂತರ ಜನರಿಗೆ ಹಂಚಿಕೊಂಡಿದ್ದಾರೆ. ಕೊಳವೆ ಬಾವಿಗೆ ಬಿದ್ದು ಸಾವು ಗೆದ್ದ ಸಾತ್ವಿಕ್ ವಿಚಾರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಶಂಸೆಯನ್ನ ರಕ್ಷಣಾ ಸಿಬ್ಬಂದಿಗಳಿಗೆ ಸಲ್ಲಿಸಿದ್ದಾರೆ. ಕಾರಣ ನಿನ್ನೆ 5:30ಕ್ಕೆ ಘಟನೆ ಆಯಿತು. ಸಂಜೆ ನಂತರದಲ್ಲಿ ಕತ್ಲಾಗ್ತಿದ್ದ ಹಾಗೆ ರಕ್ಷಣಾ ಕಾರ್ಯಾಚರಣೆ ಸಹಜವಾಗಿ ತೊಡಕಾಗುತ್ತೆ. ಇದೆಲ್ಲದರ ಮಧ್ಯೆಯೂ ಕೂಡ ಮಗುವನ್ನ ಸೇಫ್ ಆಗಿ ಹೊರ ತೆಗಿಲೇಬೇಕು ಅನ್ನುವಂತಹ ಪಣ ತೊಟ್ಟಂತಹ ರಕ್ಷಣಾ ಸಿಬ್ಬಂದಿಗಳು ಇವತ್ತು ಮಧ್ಯಾಹ್ನದ ಒಳಗಾಗಿ ಮಗುವನ್ನ ಸೇಫ್ ಆಗಿ ಹೊರತೆಗೆದಿದ್ದಾರೆ. ಈ ಕಾರಣಕ್ಕೆ ಸಿಎಂ ಕೂಡ ರಕ್ಷಣಾ ಸಿಬ್ಬಂದಿಗಳಿಗೆ ಅಭಿನಂದನೆಯನ್ನ ತಿಳಿಸಿದ್ದಾರೆ. ಜೊತೆಗೆ ರಾಜ್ಯದ ಜನರಿಗೂ ಕೂಡ ಒಂದು ಮೆಸೇಜ್ ಅನ್ನ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ತೆರೆದ ಕೊಳವೆ ಬಾವಿಗಳನ್ನ ಮುಚ್ಚದಿದ್ರೆ ಇಂತಹ ಘಟನೆಗಳು ಮತ್ತೆ ಮತ್ತೆ ಆಗಬಹುದಾದ ಸಾಧ್ಯತೆ ಇದೆ. ಅದು ಆಗಬಾರದು ಅಂದ್ರೆ ಜನ ಜಾಗರೂಕತರಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮೆಸೇಜ್ ಅನ್ನ ಸಾರಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಎರಡೂ ದೃಶ್ಯವನ್ನ ನೋಡ್ತಾ ಇದ್ರಿ. ಕೊಳವೆ ಬಾವಿಯಿಂದ ಮಗುವನ್ನ ಸೇಫ್ ಆಗಿ ರಕ್ಷಣಾ ಸಿಬ್ಬಂದಿಗಳು ಎತ್ತಿ ಹೊರಕ್ಕೆ ತೆಗೆದಂತಹ ದೃಶ್ಯ. ಮಗದೊಂದು ದೃಶ್ಯದಲ್ಲಿ ಮಗುವನ್ನ ತಾಲೂಕು ಆಸ್ಪತ್ರೆಯಿಂದ ಜಿಲ್ಲಾಸ್ಪತ್ರೆಗೆ ಶಿಫ್ಟ್ ಮಾಡ್ತಿರುವಂತಹ ದೃಶ್ಯ. ಆಂಬ್ಯುಲೆನ್ಸ್ ಮುಖಾಂತರವಾಗಿ ಜಿಲ್ಲಾಸ್ಪತ್ರೆಯಲ್ಲಿ 2 ದಿನಗಳ ಕಾಲ ಮಗುವನ್ನ ಅಬ್ಸರ್ವೇಷನ್ ಅಲ್ಲಿ ಇಡಲಾಗುತ್ತೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪುರುಷೋತ್ತಮರಿಂದ. ಪುರುಷೋತ್ತಮ, ಮಗುವಿಗೆ ತರಚ ಗಾಯ ಕೂಡ ಇಲ್ಲ, ಎಲ್ಲಾ ರೀತಿಯಲ್ಲೂ ನಾರ್ಮಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ತಾಲೂಕು ಆಸ್ಪತ್ರೆಯಿಂದ ಜಿಲ್ಲಾಸ್ಪತ್ರೆಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಸೊ ಯಾವ ಕಾರಣಕ್ಕಾಗಿ? ಹಾಗಾದ್ರೆ 1-2 ದಿನಗಳ ಕಾಲ ಅಲ್ಲಿಯೇ ಅಬ್ಸರ್ವೇಷನ್ ಅಲ್ಲಿ ಇಡ್ತಾರಾ, ಹೇಗೆ? ದಿವ್ಯ, ಏನಂತಂದ್ರೆ ಇಲ್ಲಿ ಸಂಪೂರ್ಣವಂತ ತಪಾಸಣೆಯನ್ನ ಇಂಡಿ ತಾಲೂಕು ಆಸ್ಪತ್ರೆಯಲ್ಲಿ ಮಾಡಿದ್ದಾರೆ. ಸಣ್ಣ ಪುಟ್ಟ ಗಾಯಗಳು ಯಾವ್ದು ಕೂಡ ಇಲ್ಲ. ಏನು ಇಷ್ಟೆಲ್ಲ ಮುಖ ಕೆಳಗಡೆ ಮಾಡಿ ಮಗು ಬಿದ್ದಿದ್ರು ಕೂಡ ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ಆಮೇಲೆ ಎರಡನೇದಾಗಿ ಏನು ಅಂತಂದ್ರೆ ಧ್ವನಿ ಕೂಡ ಇದೆ. ಹಾಗಾಗಿ ಸಂಪೂರ್ಣವಾಗಿ ಏನು ವೈದ್ಯರು ಒಂದು ಚಿಕಿತ್ಸೆ ಕೊಟ್ಟಿದ್ರು ಅವರೆಲ್ಲರೂ ಕೂಡ ಸಕ್ಸಸ್ಫುಲ್ ಆಗಿದೆ, ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಜಿಲ್ಲಾಸ್ಪತ್ರೆಗೆ ರವಾನಿಸಲು ಕಾರಣ ಏನು ಅಂತಂದ್ರೆ ಎಲ್ಲ ಇದ್ರೂ ಕೂಡ ಏನು ಅಂತಂದ್ರೆ ಒಂದು ಬಾರಿ MRI ಟೆಸ್ಟ್ ನ ಮಾಡ್ಬೇಕು, ಸುಮ್ನೆ ಖಚಿತಪಡಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಆ ಒಂದು MRI ಟೆಸ್ಟ್ ಮಾಡಿಸ್ಬೇಕಾಗಿದೆ. ಈ ನಿಟ್ಟಲ್ಲಿ ಏನಂತಂದ್ರೆ 2 ದಿನಗಳ ಕಾಲ ವಿಜಯಪುರದ ಜಿಲ್ಲಾ ಆಸ್ಪತ್ರೆಯಲ್ಲಿ ಏನು ಅಂತಂದ್ರೆ ಮಗುನ ಕೂಡ ಒಂದು ತಪಾಸಣೆ ಮಾಡಲಾಗುತ್ತೆ. ಅದ್ರ ಜೊತೆಗೆ MRI ಟೆಸ್ಟ್ ಕೂಡ ಮಾಡಲಾಗುತ್ತೆ. ಅದಾದ ಕಾರಣಕ್ಕಾಗಿ ಏನು ಅಂತಂದ್ರೆ 2 ದಿನಗಳ ಕಾಲ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮಗುಗೆ ಮುಂದುವರಿಯುತ್ತೆ ಅನ್ನೋದನ್ನ DH ಅವರು ಕೂಡ ಖಚಿತಪಡಿಸಿದ್ದಾರೆ. ದಿವ್ಯಾ, ಸೊ ಈಗ ಮಗುವನ್ನ ಸೇಫ್ ಆಗಿ ಹೊರ ತೆಗೆಯೋ ಸಲುವಾಗಿ ಡಿಗ್ಗಿಂಗ್ ಅನ್ನ ಮಾಡಲಾಗಿತ್ತು. ಈಗ ಆ ಸ್ಪಾಟ್ ನ ಕ್ಲಿಯರ್ ಮಾಡುವಂತಹ ಕೆಲಸವೂ ಕೂಡ ಆರಂಭ ಆಗಿದ್ಯಾ? ದಿವ್ಯಾ, ಇಲ್ಲ. ಈಗ ಸದ್ಯಕ್ಕೆ ಏನು ಅಂತಂದ್ರೆ ಏನು ಕಾರ್ಯಾಚರಣೆ ಮಾಡಿದ್ರು ಆ ಕಾರ್ಯಾಚರಣೆ ಆದ ನಂತರ ಅವ್ರದೇ ಆದ ಪ್ರೋಟೋಕಾಲ್ ಇರ್ತದೆ. ಯಾಕಂತಂದ್ರೆ ಪೊಲೀಸರಾಗ್ಲಿ ಮತ್ತು ಏನು ಜಿಲ್ಲಾಡಳಿತ ಇದೆ ಎಲ್ರು ಕೂಡ ಏನಂತಂದ್ರೆ ನಿರಂತರವಾಗಿ ನಿನ್ನೆ ಏನ್ ಕೆಲಸ ಮಾಡಿದ್ರು ಎಲ್ರು ಕೂಡ ಏನು ಅಂತಂದ್ರೆ ನಿದ್ದೆ ಬಿಟ್ಟು ಎಲ್ರು ಕೂಡ ಕೆಲಸ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಏನು ಅಂತಂದ್ರೆ ಈಗ ಯಾವುದೇ ರೀತಿಯ ಮುಚ್ಚಲಿಕ್ಕೆ ಕಾರ್ಯಕ್ಕೆ ಇದುವರೆಗೂ ಮುಂದಾಗಿಲ್ಲ ಅಂತ ಹೇಳ್ಬೋದು. ಇನ್ನು ನಾಳೆಯಿಂದ ಮುಚ್ಚೋ ಕಾರ್ಯಕ್ಕೆ ಕೂಡ ಮುಂದಾಗ್ತೀವಿ ಅಂತ ಹೇಳಿದ್ರೆ ಇನ್ನು ಅದನ್ನ ಏನು ಅಂತಂದ್ರೆ ತಾಲೂಕಾ ಆಡಳಿತ ಏನಿದೆ ಅವ್ರಿಗೆ ಒಂದು ಜವಾಬ್ದಾರಿನ ಜಿಲ್ಲಾಧಿಕಾರಿಗಳು ಒಪ್ಪಿಸಿದ್ದಾರೆ. ಈ ನಿಟ್ಟಿನಲ್ಲಿ ಏನು ಅಂತಂದ್ರೆ ಯಾವ ರೀತಿ ಅವರ ಜಮೀನನ್ನ ಎಲ್ಲ ಸಂಪೂರ್ಣವಾಗಿ ಹಡ್ಲಾಗಿತ್ತು ಆ ಸಂಪೂರ್ಣ ಏನು ಮಣ್ಣನ್ನ ತೆಗಿಲ್ಲ ಎಲ್ಲವನ್ನು ಮುಚ್ಚಿ ಸರಿಸಮನಾಗಿ ಮಾಡಿಕೊಡ್ಲಿಕ್ಕೆ ತಾಲೂಕು ಆಡಳಿತಕ್ಕೆ ಜಿಲ್ಲಾಧಿಕಾರಿಗಳು ಎಲ್ಲರೂ ಕೂಡ ಸೂಚಿಸಿದ್ದಾರೆ. ದಿವ್ಯಾ, ಇಡೀ ಗ್ರಾಮಸ್ಥರೇ ಮಗು ಸೇಫ್ ಆಗಿ ಬರ್ಲಿ ಅಂತ ಪ್ರಾರ್ಥನೆ ಮೊರೆ ಹೋಗಿದ್ರು. ಗ್ರಾಮಸ್ಥರಲ್ಲಿ ಯಾವ ರೀತಿಯ ಸಂತಸ ಮನೆ ಮಾಡ್ತು ಮಗು ಸೇಫ್ ಆಗಿ ಹೊರಬಂದ ನಂತರದಲ್ಲಿ? ಸಂತಸಕ್ಕೆ ಎಡೆನೇ ಇರ್ಲಿಲ್ಲ ಅಂತ ಹೇಳಿ. ಯಾಕಂತಂದ್ರೆ ಯಾವ ರೀತಿ ಸಂತಸ ಇತ್ತು ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಅಂದ್ರೆ ಸಣ್ಣ ಪುಟ್ಟ ಮಕ್ಕಳಿಂದ ಹಿಡ್ಕೊಂಡು ಎಲ್ಲಾ ವೃದ್ಧರು ಯುವಕರು ಎಲ್ಲರೂ ಕೂಡ ಏನು ಅಂತಂದ್ರೆ ಕೇಕೆ ಹೊಡೆದ್ರು, ಸೀಳೆ ಹಾಕಿದ್ರು, ಅದ್ರ ಜೊತೆಗೆ ಚಪ್ಪಾಳೆ ತಟ್ಟಿದ್ರು. ಅದ್ರ ಜೊತೆಗೆ ಏನು ಅಂತಂದ್ರೆ ಏನು ಲಕ್ಷಣದ ಆರಾಧ್ಯ ದೈವ ಇದ್ದಾರೆ ಸಿದ್ದಪ್ಪ ಮುತ್ಯ, ಅವರು ಕೂಡ ಜಯಕಾರ ಹಾಕಿದ್ರು. ಇದೇನಂದ್ರೆ ಸಿದ್ದಪ್ಪ ಮುತ್ತಿನ ಪವಾಡ ಏನಿದೆ, ಪವಾಡದಿಂದನೇ ಈ ರೀತಿ ಒಂದು ಯಾವುದೇ ರೀತಿಯ ಇಷ್ಟೊಂದು ಕೊಳವೆ ಬಾವಿಯಲ್ಲಿ ಬಿದ್ರು ಕೂಡ 16 ಅಡಿ ಕೊಳವೆ ಬಾವಿಯಲ್ಲಿ ಬಿದ್ರು ಕೂಡ ಯಾವುದೇ ಒಂದು ಸಣ್ಣ ಒಂದು ಚುಕ್ಕೆ ಗಾಯ ಇಲ್ದೇನೆ ಮಗು ಸೇಫ್ ಆಗಿ ಹೊರಗಡೆ ಬಂದಿದೆ. ಈ ನಿಟ್ಟಲ್ಲಿ ಏನಿದೆ ಸಂಪೂರ್ಣವಾದಂತಹ ಸಿದ್ದುಮುತ್ತಿನ ಆಶೀರ್ವಾದ ಮತ್ತು ಏನೊಂದು ಪವಾಡ ಇದೆ. ಇದ್ರ ಜೊತೆಗೆ ಏನು ರಾಜ್ಯದ 6 ಕೋಟಿ ಜನರು ಏನು ಒಂದು ಆಶೀರ್ವಾದ ಮತ್ತು ಏನೋ ಒಂದು ಪ್ರಾರ್ಥನೆ ಇತ್ತು ಅದು ಸಫಲ ಆಗಿದೆ ಅನ್ನೋದಕ್ಕೆ ಎಲ್ಲರೂ ಕೂಡ ಗ್ರಾಮಸ್ಥರು ಸೇರಿದಂತೆ ಅವ್ರ ಕುಟುಂಬಸ್ಥರು ಸೇರಿದಂತೆ ಅವ್ರ ತಂದೆ ತಾಯಿ ಎಲ್ಲರೂ ಕೂಡ ಏನೊಂದು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಥ್ಯಾಂಕ್ ಯು ಪುರುಷೋತ್ತಮ್, ನಿಮ್ಮೆಲ್ಲ ಮಾಹಿತಿಗೆ.